ನಮಸ್ಕಾರ ವೀಕ್ಷಕರಿಗೆ. ನನ್ನ ಮೊದಲನೇ ಎಪಿಸೋಡಲ್ಲಿ ನೀವು ಕೊಟ್ಟ ಬೆಂಬಲವನ್ನು ನಾನು ಚಿರಋಣಿಯಾಗಿ ಸ್ವೀಕರಿಸುತ್ತೇನೆ. ನಾನು ಜೀವನ ಪೂರ್ತಿ ಆಭಾರಿಯಾಗಿದ್ದೇನೆ. ಯಾಕಂದರೆ 2 ವಾರದಲ್ಲಿ 200 ವೀಕ್ಷಕರು, 16 ಲೈಕ್ಸು ಮತ್ತು 8-9 ಸಬ್ಸ್ಕ್ರೈಬ್ ಆಗಿದ್ದಾರೆ. ಆ ದೃಷ್ಟಿಯಿಂದ ಕನ್ನಡದ ವೀಕ್ಷಕರಿಗೆಲ್ಲ ನಾನು ಚಿರಋಣಿ ಈ ಮೂಲಕ. ಈಗ 2ನೇ ಎಪಿಸೋಡು, ಚಂದನವನ ಚರಿತ್ರೆಯ 2ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ದಿ ಸೆಕೆಂಡ್ ಎಪಿಸೋಡ್ ಆಫ್ ಸ್ಯಾಂಡಲ್ವುಡ್ ಸ್ಟೋರಿ. ಪ್ರಿಯ ವೀಕ್ಷಕರೇ, 2ನೇ ಎಪಿಸೋಡು ಪ್ರಾರಂಭ ಆದ 2ನೇ ಅಧ್ಯಾಯ, ಚಂದನವನ ಚರಿತ್ರೆ 2ನೇ ಅಧ್ಯಾಯ ಪ್ರಾರಂಭಕ್ಕೆ ಮುಂಚೆ ಕನ್ನಡ ರಾಜ್ಯೋತ್ಸವದ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಈ 70ನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳ ಹೇಳಿದ ಮೇಲೆ ಅದರ ಹಿನ್ನೆಲೆ ಬೇಕಲ್ವಾ? ನಿಮಗೆ ಗೊತ್ತಿರಲಿ, ಕನ್ನಡ ಚಿತ್ರರಂಗದಲ್ಲಿ 1930ರಿಂದ 2025ರವರೆಗೆ 100 ಸಿನಿಮಾ ನಟ ನಟಿಯರಲ್ಲಿ 100 ಸಿನಿಮಾಗಳಲ್ಲಿ ಅಭಿನಯಿಸಿದ ಕನ್ನಡದ ಚಿತ್ರಗೀತೆಗಳು, ಕನ್ನಡ ಭಾಷೆ, ಕನ್ನಡ ನೆಲಜಲ, ಕನ್ನಡ ತಾಯಿಯ ಬಗ್ಗೆ 100 ನಟರು ಚಿತ್ರಗೀತೆಗಳನ್ನು ಮಾಡಿದ್ದಾರೆ, ಅಭಿನಯಿಸಿದ್ದಾರೆ ಅದಕ್ಕೆ ತಕ್ಕಂತೆ. ಆದರೆ ಈಗ ಇವತ್ತಿನ ಯುವ ಪೀಳಿಗೆಗೆ ನಿಮಗೆ ನಾನು ಹಳೆಯದನ್ನು ಉಣಬಡಿಸುವುದು ನನ್ನ ಧರ್ಮ. ಯಾಕಂದರೆ ಹೊಸ ಚಿಗುರಿಗೆ ಹಳೆಯ ಬೇರು ಮುಖ್ಯ, ಹೊಸ ಪುಸ್ತಕಕ್ಕೆ ಹಳೆಯ ಡಿಕ್ಷನರಿ ಬಹಳ ಮುಖ್ಯ. ಹಾಗೆ ಯಾವಾಗಲೂ ಅಷ್ಟೇ, ಆ ಹಣ್ಣೆಲೆ ಚಿಗುರೋದು ಕಡಿಮೆ, ಆದರೆ ಈಗ ಚಿಗುರ್ತಾ ಇದ್ದೀನಲ್ಲ 71ನೇ ವಯಸ್ಸಿನಲ್ಲಿ ಈ ಹಣ್ಣೆಲೆ ಚಿಗುರುತ್ತಾ ಇದೆ. ಅದು ನಿಮ್ಮಂಥ ಚಿಗುರೆಲೆಗಳಿಗೋಸ್ಕರ, ಕನ್ನಡ ಚಿತ್ರರಂಗದ ಇವತ್ತಿನ ಯುವ ಪೀಳಿಗೆ ಚಿಗುರೆಲೆಗೋಸ್ಕರ ಈ ಹಣ್ಣೆಲೆ ಎಪಿಸೋಡ್ಗಳನ್ನು ಮಾಡಕ್ಕೆ ಬಂದಿದೆ. ಇದು 250 ಎಪಿಸೋಡ್ವರೆಗೂ ಹೋಗುತ್ತೆ. ಹಾಗಾಗಿ ಇದು 2ನೇ ಎಪಿಸೋಡು. ಈ 2ನೇ ಎಪಿಸೋಡಲ್ಲಿ ಮುಖ್ಯವಾಗಿ ಕನ್ನಡ ರಾಜ್ಯೋತ್ಸವ, 70ನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ, ಆ ನಿಮಿತ್ತ ನಿಮಗೆ 3 ಉತ್ತಮ ಚಿತ್ರಗೀತೆಗಳನ್ನು, ಹಳೆಯ ಕಾಲದ ಚಿತ್ರಗೀತೆಗಳನ್ನು ಕೇಳಿಸಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ 1961ರಲ್ಲಿ ವಿಜಯನಗರದ ವೀರಪುತ್ರ ಅಂತ ಒಂದು ಚಿತ್ರ, ಆರ್ ನಾಗೇಂದ್ರ ರಾವ್ ಚಿತ್ರ ಬ್ರಹ್ಮ, ಕನ್ನಡ ಚಿತ್ರರಂಗದ ಭೀಷ್ಮ ಅವರ ಪುತ್ರ, ಮೊಟ್ಟ ಮೊದಲ ಬಾರಿಗೆ ಹೀರೋ. ಅದು ಅವರಿಗೆ, ಸುದರ್ಶನ್ಗೆ 2ನೇ ಚಿತ್ರ ಅಷ್ಟೇ, ಆದರೆ ಮೊಟ್ಟ ಮೊದಲ ಬಾರಿಗೆ 2ನೇ ಚಿತ್ರದಲ್ಲಿ ನಾಯಕ ನಟನಾದರು RN ಸುದರ್ಶನ್. ಅವತ್ತಿನ ಕಾಲಕ್ಕೆ ಅತಿ ಎತ್ತರದ ನಟ. ಇವರು ಆದ ಮೇಲೆ ಭಾರತ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ಎಂಟ್ರಿ ಆಗಿದ್ದು ಎತ್ತರದಲ್ಲಿ. ಸೊ ಹಾಗಾಗಿ ಭಾರತದ ಚಿತ್ರರಂಗದಲ್ಲಿ ಅತಿ ಎತ್ತರದ ಮೊಟ್ಟ ಮೊದಲ ನಟ ಕನ್ನಡದ RN ಸುದರ್ಶನ್. ಇವರು ಅಭಿನಯಿಸಿದ ವಿಜಯನಗರದ ವೀರಪುತ್ರ ಎಂಬ ಚಿತ್ರದಲ್ಲಿ ಬರುವ ಕನ್ನಡದ ಹಾಡು ಹೀಗಿದೆ. ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇವತ್ತಿಗೂ ಅದು ಜನಪ್ರಿಯ ಚಿತ್ರಗೀತೆ. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು. ಅದರ ಒಂದು ತುಣುಕು ಇಲ್ಲಿ ನಿಮಗೋಸ್ಕರ ತೋರಿಸ್ತೀನಿ, ದಯವಿಟ್ಟು ನೋಡಿ, ತಪ್ಪದೆ ಮಿಸ್ ಮಾಡದೆ ನೋಡ್ತಾ ಇರಿ. ಅದರ ತುಣುಕು ಹೀಗಿದೆ. ವೈಭವ, ಕನ್ನಡ ನಾಡಿನ ವೈಭವದ ಬಗ್ಗೆ ಬಹಳ ಚೆನ್ನಾಗಿ ಅಭಿನಯಿಸುತ್ತಾ ಕುದುರೆ ಮೇಲೆ ಹೇಳಿದ್ದಾರೆ. ಅದರ ಸಂಗೀತವೂ ಅಷ್ಟೇ, ಟಕ್ಕು 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 ಅಂತ ಕುದುರೆಯ ಧ್ವನಿ ಬಹಳ ಚೆನ್ನಾಗಿದೆ. ಅದನ್ನು ನಿಮಗೆ ಈ ಮೂಲಕ ತೋರಿಸ್ತೇನೆ, ದಯವಿಟ್ಟು ನೋಡಿ ತಪ್ಪದೆ. ಕನ್ನಡ ಚಿತ್ರರಂಗದ ಕೊಡುಗೆ ಭಾರತದ ಚಿತ್ರರಂಗಕ್ಕೆ ಅಪೂರ್ವ. ಇನ್ನೇನು 90 ವರ್ಷಕ್ಕೆ ನಾವು ಬರ್ತಿದ್ದೀವಿ. 30ನೇ ಇಸ್ವಿ ಅಂದರೆ 95 ವರ್ಷಗಳಾಗುತ್ತೆ. ಆದರೆ 1934 ವಾಕ್ ಚಿತ್ರ ಸತೀಶ್ ಸುಲೋಚನ, ಅದರ ಲೆಕ್ಕ ನೋಡಿಕೊಂಡ್ರೆ 91 ವರ್ಷ. ಭಾರತೀಯ ಚಿತ್ರರಂಗದ್ದು 100ನೇ ವರ್ಷ. ಹಾಗಾಗಿ ಅದು ತಾಯಿ, ಇದು ಮಗಳು. 100 ವರ್ಷದ ನಂತರ 10ನೇ ವರ್ಷಕ್ಕೆ ಕನ್ನಡ ಚಿತ್ರರಂಗ ಪ್ರಾರಂಭವಾಯಿತು, ಭಾರತೀಯ ಚಿತ್ರರಂಗದ ನಂತರ. ಹಾಗಾಗಿ ಭಾರತೀಯ ಚಿತ್ರರಂಗದ ನಂತರ ಅತಿ ಪುರಾತನ ಚಿತ್ರರಂಗ ಕನ್ನಡ ಚಿತ್ರರಂಗ. 90 ವರ್ಷಗಳು ದಾಟಿ ಹೋಗ್ತಾ ಇದೆ. ಇಲ್ಲಿದೆ ನೋಡಿ ಅದರ
ವೀಕ್ಷಕರೇ, ಎಷ್ಟು ಚೆನ್ನಾಗಿತ್ತು. ಸತ್ಯವಾಗಿಯೂ ಸಹ ಅಪಾರ ಕೀರ್ತಿ ಗಳಿಸಿ ಬರುವ ಭವ್ಯ ನಾಡಿದು ಕನ್ನಡ ನಾಡು. ಹಾಗಾಗಿ ನಾವೆಲ್ಲರೂ ಪ್ರಪಂಚದಲ್ಲಿ ನಾವೆಲ್ಲ ಭಾರತದಲ್ಲಿ ಜನಿಸಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ. ಭಾರತ ದೇಶದಲ್ಲಿ ಕನ್ನಡದ ನಾಡಿನಲ್ಲಿ ಕನ್ನಡ ನೆಲದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು ಬದುಕಿರುವುದು ನಾವು ನಿಜವಾಗ್ಲೂ ಪೂರ್ವಜನ್ಮದ ಪುಣ್ಯವೇ ಹೌದು. ಯಾವ ಜನ್ಮದ ಪುಣ್ಯವೋ ಯಾವ ಜನ್ಮದ ಫಲವೋ ನಾವಿಲ್ಲಿ ಹುಟ್ಟಿದ್ದೀವಿ. ಅಂಥ ಕನ್ನಡ ನಾಡು ನಮ್ಮದು. ಎಷ್ಟು ಹೊಗಳಿದ್ರೂ ಕಡಿಮೆನೆ. ಆದರೆ ಅದಕ್ಕೆ ಹೇಗೆ ಅನ್ನೋದನ್ನು 2ನೇ ಹಾಡು ಇಷ್ಟು ಚೆನ್ನಾಗಿದೆ ನೋಡಿ. ಇದು ಕನ್ನಡದ ಬಗ್ಗೆ. ಅನ್ನಪೂರ್ಣ ಚಿತ್ರದಿದು.